ಶಿಗ್ಗಾವಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಚ್ಚರಿ ಅಭ್ಯರ್ಥಿ. ಶಿಗ್ಗಾವಿ ಕಾಂಗ್ರೆಸ್ ಟಿಕೆಟ್ ರೇಸ್ನಲ್ಲಿ ವಿನಯ್ ಕುಲಕರ್ಣಿ ಪತ್ನಿಗೆ ಟಿಕೆಟ್ ಕೊಡಿಸಲು ವಿನಯ್ ಕುಲಕರ್ಣಿ ಲಾಬಿಯನ್ನ ಮಾಡ್ತಿದ್ದಾರೆ. ವಿನಯ್ಗೆ ಧಾರವಾಡ ಜಿಲ್ಲೆಗೆ ಪ್ರವೇಶಕ್ಕೆ ಅವಕಾಶವಿಲ್ಲ. ಶಿಗ್ಗಾವಿ ಕ್ಷೇತ್ರಕ್ಕೆ ತೆರಳಲು ಯಾವುದೇ ಸಮಸ್ಯೆ ಇಲ್ಲ. ಹೀಗಾಗಿ ಅಲ್ಲಿ ಶಕ್ತಿ ಪ್ರದರ್ಶಿಸಲು ಮುಂದಾದ ವಿನಯ್ ಕುಲಕರ್ಣಿ ಪ್ರಬಲ ಪಂಚಮಸಾಲಿ ಸಮುದಾಯದವರು. ಶಿಗ್ಗಾವಿಯಲ್ಲಿ ಮುಸ್ಲಿಂ, ಕುರುಬ ಮತ್ತು ಲಿಂಗಾಯತ ಮತಗಳೇ ನಿರ್ಣಾಯಕ. ಪಂಚಮಸಾಲಿ ಸಮಾಜಕ್ಕೆ ಸೇರಿದ ಮತಗಳ ಸಂಖ್ಯೆ ಅತ್ಯಧಿಕವಾಗಿದೆ. ಮುಸ್ಲಿಂ ಮತ್ತು ಕುರುಬ ಸಮುದಾಯದವರು ಕಾಂಗ್ರೆಸ್ ಪರ ಒಲವನ್ನ ತೋರಿಸುತ್ತಿದ್ದಾರೆ. ಪಂಚಮಸಾಲಿಗೆ ಟಿಕೆಟ್ ನೀಡಿದರೆ ಲಿಂಗಾಯತ ಮತ ಕ್ರೋಢೀಕರಣ ಆಗತ್ತೆ, ಸಮುದಾಯದ ಮತ ಸೆಳೆಯಬಹುದು ಎಂಬ ಲೆಕ್ಕಾಚಾರದಲ್ಲಿದ್ದಾರೆ. ಈ ಬಾರಿ ಶಿಗ್ಗಾವಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಅಚ್ಚರಿ ಅಭ್ಯರ್ಥಿ. ಶಿಗ್ಗಾವಿ ಕಾಂಗ್ರೆಸ್ ಟಿಕೆಟ್ ರೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಪತ್ನಿ ಇದ್ದಾರೆ. ಪತ್ನಿಗೆ ಟಿಕೆಟ್ ಕೊಡಿಸಲು ವಿನಯ್ ಕುಲಕರ್ಣಿ ಲಾಬಿಯನ್ನ ಮಾಡ್ತಿದ್ದಾರೆ. ವಿನಯ್ಗೆ ಧಾರವಾಡ ಜಿಲ್ಲೆಗೆ ಅವಕಾಶವಿಲ್ಲ ಬರಲಿಕ್ಕೆ, ಆದರೆ ಶಿಗ್ಗಾವಿ ಕ್ಷೇತ್ರಕ್ಕೆ ತೆರಳಲು ಯಾವುದೇ ಸಮಸ್ಯೆ ಇಲ್ಲ. ಹೀಗಾಗಿ ಅಲ್ಲಿ ತಮ್ಮ ಶಕ್ತಿಯನ್ನ ಪ್ರದರ್ಶಿಸಲು ಈಗ ವಿನಯ್ ಕುಲಕರ್ಣಿ ಮುಂದಾಗಿದ್ದಾರೆ. ವಿನಯ್ ಕುಲಕರ್ಣಿ ಪ್ರಬಲ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂತವರು. ಏನೋ ಶಿಗ್ಗಾವಿಯಲ್ಲಿ ನೋಡೋದಾದ್ರೆ ಮುಸ್ಲಿಂ ಇರ್ಬೋದು, ಕುರುಬ, ಲಿಂಗಾಯತ ಮತಗಳೇ ಬಹಳಷ್ಟು ನಿರ್ಣಾಯಕವಾಗಿರ್ತವೆ. ಹೀಗಾಗಿ ಪಂಚಮಸಾಲಿ ಸಮಾಜಕ್ಕೆ ಸೇರಿದ ಮತಗಳನ್ನ ಅತ್ಯಧಿಕವಾಗಿ ಸೆಳೆಯಲಿಕ್ಕೆ ಏನೋ ಮುಸ್ಲಿಂ ಮತ್ತು ಕುರುಬ ಸಮುದಾಯದವರು ಕಾಂಗ್ರೆಸ್ ಪರ ಒಲವನ್ನ ತೋರಿಸುತ್ತಿದ್ದಾರೆ. ಹೀಗಾಗಿ ಪಂಚಮಸಾಲಿಗೆ ಟಿಕೆಟ್ ನೀಡಿದರೆ ಲಿಂಗಾಯತ ಮತವನ್ನ ಕ್ರೋಢೀಕರಣಗೊಳ್ಳಬಹುದು, ಇನ್ನಷ್ಟು ಬೇಗವಾಗಿ ಗೆಲ್ಲಬಹುದು ಎನ್ನುವಂತ ಲೆಕ್ಕಾಚಾರದಲ್ಲಿದೆ. ಸಮುದಾಯದ ಮತ ಸೆಳೆಯಬಹುದು ಎನ್ನುವಂತ ಲೆಕ್ಕಾಚಾರ ಆಗ್ತಾ ಇದೆ.